ಯಾಕೆಂದರೆ ಅವರೆಲ್ಲ ಡಾಕ್ಟರ್ ಇಂಜಿನಿಯರ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ಅವ್ರಿಗೆ ಇಲ್ಲಿ ಬರೋಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ. ಈಗ ಈ ಕ್ಲಾಸಲ್ಲಿ ಯಾರು ಬಂದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೀ ಅಡ್ಮಿಷನ್ ಮಾಡ್ಕೊಂಡು ಬಂದಿಲ್ಲ, ಒಂದು ಬಾಟ್ಲು ರಕ್ತ ಕೊಟ್ಟು ಬಂದಿದ್ದೀನಿ ಕಾಲೇಜ್ಗೆ. ಈಗ ನಮ್ಮ ಕ್ಲಾಸ್ದು ನಾನು ಬೆಂಚ್ ಯಾವುದು ಅದು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಮುಂದೆಗಡೆ ಎಲ್ಲ ನಮ್ಮ ಸೀರಿಯಸ್ ಸ್ಟೂಡೆಂಟ್ಸ್ಗಳು ಈಗ ಅವರು ಇಲ್ಲಿ ಬಂದಿಲ್ಲ. ಎಲ್ಲ ಡಾಕ್ಟರ್ ಇಂಜಿನಿಯರ್ದು ಬೆಂಚ್ ಎಲ್ಲ ಇದು. ಯಾರು ಸೀರಿಯಸ್ ಆಗಿ ಸ್ಟಡೀಸ್ ಮಾಡಿದ್ದಾರೆ ಅವರೆಲ್ಲ ಇದೆ. ಮತ್ತು ನಮ್ಮದು ಬರ್ತಾರೆ, ನಿಮಗೆ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ, ಇನ್ನೂ ಸ್ವಲ್ಪ ಇನ್ನೂ ಹೋಗಬೇಕು. ಇನ್ನೂ ಇದು ಲಾಸ್ಟ್ ಬೆಂಚ್ ಅಲ್ವಾ? ಇದು ನಂದಿಲ್ಲ, ಸೆಕೆಂಡ್ ಲಾಸ್ಟ್ ಬೆಂಚ್ ಇದೆ. ಯಾವಾಗಲೂ ನಾನು ಇರೋದು ಸೆಕೆಂಡ್ ಲಾಸ್ಟ್ ಬೆಂಚ್. ಆ್ಯಕ್ಚುಲಿ ನನಗೆ ಲಾಸ್ಟ್ ಬೆಂಚ್ ಇಷ್ಟ, ಆದರೆ ಎಲ್ಲ ಲಾಸ್ಟ್ ಬೆಂಚರ್ ಅಂತ ಜೋಕ್ ಮಾಡ್ತಾರೆ ಅಲ್ವಾ, ಅದಕ್ಕೆ ನಾನು ಚೂಸ್ ಮಾಡೋದು ಸೆಕೆಂಡ್ ಲಾಸ್ಟ್ ಬೆಂಚ್. ಸ್ಪೋರ್ಟ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ ಕ್ಲಾಸಲ್ಲಿ ಕಡಿಮೆ ಇಂಟ್ರೆಸ್ಟ್, ಆದರೆ ಅದಕ್ಕೆ ಸೆಕೆಂಡ್ ಲಾಸ್ಟ್ ಬೆಂಚ್ ಚೂಸ್ ಮಾಡಿದ್ದೀನಿ. ಸೊ ಈಗ ನಮ್ಮ ಡಾಕ್ಟರ್ ಇಂಜಿನಿಯರ್ಗಳು ಇಲ್ಲಿ ಜಾಸ್ತಿ ಬಂದಿಲ್ಲ. ಅವರು ಪಾಪ ಫುಲ್ ಕೆಲಸ ಅಲ್ಲಿ ಬ್ಯುಸಿ. ಒಳ್ಳೆ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರಬೇಕು. ಎಲ್ಲ ಸೀರಿಯಸ್ ಯಾರು ಓದಿದ್ದಾರೆ ಜಾಸ್ತಿ. ನಾನು ನೋಡಿದ್ದೀನಿ ಇಲ್ಲಿ ಯಾರು ಬಂದರೆ ಎಲ್ಲ ಫೋಟೋ ತೆಗಿತಾರೆ. ಇದೇ ನನ್ನ ಬೆಂಚ್ ಅಂತ, ಲಾಸ್ಟ್ ಬೆಂಚ್, ಸೆಕೆಂಡ್ ಲಾಸ್ಟ್ ಬೆಂಚ್ ಎಲ್ಲ ಹಿಂದುಗಡೆ ಅದೇ ತೋರಿಸ್ತಾರೆ. ಇಲ್ಲ, ಜಸ್ಟ್ ಜೋಕ್. ಸುಮಾರು ಜನಗಳು
ಮುಂದೆಗಡೆ ಬೆಂಚರ್ ಕೂಡ ಬಂದಿದ್ದಾರೆ ಇವತ್ತು ಪ್ರೋಗ್ರಾಮ್ಗೆ. ಆದರೆ ಫುಲ್ ತುಂಬ ಖುಷಿ ಆಯಿತು. ಸುಮಾರು ವರ್ಷ ಆದಮೇಲೆ ನಾನು ಕಾಲೇಜ್ ರಿಯೂನಿಯನ್ಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ವಿಡಿಯೋ ನೋಡಿಬಿಟ್ಟು ನನಗೆ ಎಂಕರೇಜ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಪ್ರಿನ್ಸಿಪಾಲ್ ಕೂಡ ಭೇಟಿ ಆಯಿತು, ಡೈರೆಕ್ಟರ್ ಮತ್ತು ಪ್ರೊಫೆಸರ್ ಎಲ್ಲ, ಮತ್ತು ನಮ್ಮ ಸ್ಪೋರ್ಟ್ಸ್ ಟೀಚರ್ ಈಗ ಅವರು ರಿಟೈರ್ ಆದರೆ ಅವರು ಕೂಡ ಬಂದಿದ್ದಾರೆ, ಕಾಂತರಾಜ್ ಸರ್ ಅಂತ. ತುಂಬ ಖುಷಿ ಆಯಿತು ಎಲ್ಲರಿಗೆ ಮೀಟ್ ಮಾಡಿಬಿಟ್ಟು. ರಿಗ್ರೆಟ್ ಏನಿಲ್ಲ. ಕಾಲೇಜ್ ಲೈಫ್ ಒಳ್ಳೆ ಮಜಾ ಮಾಡಿದ್ದೀನಿ. ತುಂಬ ಇಷ್ಟ. ಪುಸ್ತಕ ಜಾಸ್ತಿ ಕಡಿಮೆ, ಬ್ಯಾಟ್ ಜಾಸ್ತಿ ಇಟ್ಟಿದ್ದೀನಿ ನನ್ನ ಕೈಯಲ್ಲಿ. ಅದಕ್ಕೆ ಆದರೂ ಕೂಡ ಕಾಲೇಜ್ಗಿಂತ ನನಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇತ್ತು. ಸ್ಪೆಷಲಿ ಕನ್ನಡ ಭಾಷಾ ಮತ್ತು ಬಿಹೇವಿಯರ್ ಬಗ್ಗೆ ತುಂಬ ಚೆನ್ನಾಗಿ ಟೀಚರ್ಸ್ ಪ್ರೊಫೆಸರ್ಗಳು ನಮಗೆ ಟೀಚ್ ಮಾಡ್ತಾಯಿದ್ರು. ಅದೇ ಖುಷಿ, ತುಂಬ ಖುಷಿ. ಈಗ ಈ ಕ್ಲಾಸಲ್ಲಿ ಯಾರು ಬಂದಿಲ್ಲ, ಫುಲ್ ಫ್ರೀಡಮ್ ಇವತ್ತು. ಇದು ನನ್ನ ಜಾಗ ಇಲ್ಲ. ಕಾಮರ್ಸ್ ಮತ್ತು ಸೈನ್ಸ್ ಅಲ್ಲಿ ನಾನು ಓದಲೇ ಇಲ್ಲ. ನಮ್ಮದು ಆರ್ಟ್ಸ್ ಸ್ಟ್ರೀಮ್ ಇತ್ತು. ಸೊ ಯಾಕೆಂದರೆ ಅವರೆಲ್ಲ ಡಾಕ್ಟರ್, ಇಂಜಿನಿಯರ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವ. ಅದಕ್ಕೆ ಅವ್ರಿಗೆ ಇಲ್ಲಿ ಬರೋಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ. ಸಾಯಂಕಾಲ ನಾನು ವಿಡಿಯೋ ನೋಡಿ ನಿಮ್ಮ ಕಾಲೇಜ್ ಲೈಫ್ ಜ್ಞಾಪಕ ಬಂದ್ಬಿಟ್ಟು ನಿಮಗೆ ಕೂಡ ಖುಷಿ ಆಗುತ್ತೆ. ನಿಮಗೋಸ್ಕರ ನಾನು ಸ್ಪೆಷಲಿ ಇಲ್ಲಿ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಈ ಫಸ್ಟ್ ಬೆಂಚರ್ ಅಂತ ಮುಂದೆ ಯಾರು ಕ್ಲಾಸಲ್ಲಿ ಇರ್ತಾರೆ, ನೀವು ಎಲ್ಲ ಒಳ್ಳೆ ಓದ್ಬಿಟ್ಟು ಚೆನ್ನಾಗಿ ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮಾಡಿಬಿಟ್ಟು ಕಾಸು ಜಾಸ್ತಿ ಮಾಡಿದ್ದೀರ ನನಗೆ ಗೊತ್ತು. ಆದರೆ ಸ್ವಲ್ಪ ಖರ್ಚ ಕೂಡ ಮಾಡಿ ಬನ್ನಿ, ನಮ್ಮ ಲದಾಖ್ಗೆ ಬನ್ನಿ, ಬೇರೆ ಜಾಗ ಅಲ್ಲಿ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿ, ಲೈಫ್ ಟ್ರಾವೆಲ್ ಮಾಡಿ. ತುಂಬ ಖುಷಿ ಸಿಗುತ್ತೆ. ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಲಾಸ್ಟ್ ಬೆಂಚರ್ ಎಲ್ಲ ಸೈಕ್ಲಿಸ್ಟ್, ಬೈಕರ್ ಅದು ಎಲ್ಲ ಇರ್ತಾರಲ್ವ, ನೀವು ಕೂಡ ಬನ್ನಿ, ಟ್ರಾವೆಲ್ ಮಾಡಿ, ನಾವು ಭೇಟಿ ಆಗೋಣ. ಸೂಪರ್. ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿದೆ. ಯಾರು ಬರೆದಿದ್ದಾರೆ ಮೇಡಮ್, ನಮ್ಮ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಸರಿ ಇಲ್ಲ. ಓ, ವಿಡಿಯೋ ಇದೆ, ಹಿಂಗೆ ವಿಡಿಯೋ ಮಾಡಲಾ? ವಿಡಿಯೋ ನಡೀತಾ ಇದೆ. ನಡೀತಾ ಇದೆಯಾ? ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you.
that I should post this. ಥ್ಯಾಂಕ್ ಯು ಸೊ ಮಚ್ ಸರ್. ಮೂರು ಸಾವಿರಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಗುಂಪನ್ನು ನೋಡಲು ನನಗೆ ತುಂಬ ಸಂತೋಷವಾಗಿದೆ. ಮೋಸ್ಟ್ ಕ್ರೆಡಿಟ್ ಅಂಡರ್ಗ್ರಾಜುಯೇಟ್ ಕಾಲೇಜಸ್ ಯೂನಿವರ್ಸಿಟಿ. ಹಳೆಯ ವಿದ್ಯಾರ್ಥಿಗಳ ಸಾಧನೆಗಳಿಗಾಗಿ ಶಾಲೆಗಳು ಆಗಿನ ಶಾಲೆ ಅರ್ಹವಾದ ಕ್ರೆಡಿಟನ್ನು ಪಡೆಯಬೇಕಾದ ಸಮಯ ಆಗಿದೆ. 2023 ನಾನು ಪದ್ಮಶ್ರೀ ಪಡೆದಾಗ ನನ್ನ ವೃತ್ತಿ ಜೀವನವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಾಗನ ಶಾಲೆಯ ಪಾತ್ರವು ನನ್ನ ಆಲೋಚನೆಗೆ ಬಂತು. 2018ರಲ್ಲಿ ನಮ್ಮ ಬ್ಯಾಚ್ 50 ವರ್ಷ.
ಹಳೆ ಹೇಳ್ತೀನಿ ನೋಡಿ, ಇಲ್ಲಿ ಅಲ್ಲಿರಂತ ದೇವರು ಇದೆಂತ ಕ್ವಶನ್ ಅಪ್ಪ. ಎಲ್ಲಿಯೂ ದೇವರಿದ್ದಾನೆ, ನನ್ನಲ್ಲಿಯೂ ದೇವರಿದ್ದಾನೆ, ನಿನ್ನಲ್ಲಿಯೂ ದೇವರಿದ್ದಾನೆ. ನಾವು ಚಿಕ್ಕ ವಯಸ್ಸಿನ ಅಣ್ಣೋ ಫಿಲಮ್ ನೋಡ್ಕೊಂಡು ಬೆಳೆದರು. ಅಣ್ಣೋ ಡೈಲಾಗ್ ಹೇಳ್ತಿರತಾರೆ ನೀವು. Exactly, so ನರಸಿಂಹನ ಅವತಾರವನ್ನ ನಿಮ್ಮ ಮುಂದೆ ರಿಪೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಾಂತರ ಸ್ಟೂಡೆಂಟ್ಸ್. ಬನ್ನಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ. So let's welcome our public school students on the stage, please. Let's bring ಜೋರಾದ ಚಪ್ಪಾಳೆ ಗಾಳಿಗಳಿಗೆ. ಅಮ್ಮ, ಈ ಮಗನ ಆರ್ಮಿ ಕಳ್ಸಲ್ವಾ? ಅಯ್ಯೋ ಮಗನೆ, ಇಬ್ರು ನನ್ನ ಮಕ್ಳೆ ಅಂದ್ಮೇಲೆ ನಿನ್ನ ಹೇಗ್ ಮಾಡಿನಿ? ಬಾಯಿ ಅಳತೆ ಮಾಡ್ತೀನಿ. ಅಮ್ಮ, ಅನಾಥ ಆದ ನನ್ನ ಸ್ವಂತ ಮಗನ ತರ ಬೆಳೆಸಿದ್ಯಾ. ಚರ್ಚೆ ಅನಾಥ ಅಂತ ಯಾಕೆ ಅನ್ಕೊಂತೀಯ ಮಗನೆ? ನೀವು ನಾನು ಹೆತ್ತಿರೋ ಮಗನ ತರನೇ ಅಲ್ವಾ? ನೀವಿಬ್ರು ಜೊತೆ ಇರ್ತೀರ ಅಂದ್ರೆ ನಂಗೆ ನಿನ್ನಿಂದ ಖುಷಿಯಾಗಿ ಹೋಗಿರ್ತೀನಿ. ಹೋಗಿ ಬರ್ತೀವಮ್ಮ. ವಿಜಯೀ ಭವ, ಗೆದ್ದು ಬನ್ನಿ ಮಕ್ಕಳ. ತುಂಬ ಖುಷಿಯಾಗಿದ್ದಾನೆ. ಕಮಾಂಡರ್ಸ್, ಗಡಿಲಿ ನಮ್ಮ ಸೈನಿಕರನ್ನೆಲ್ಲ ಉಗ್ರರು ಹತ್ರ ಮಾಡಿದ್ದಾರೆ. ಇದಕ್ಕಾಗಿ ನಾವೆಲ್ಲ ಪ್ರತಿಕಾರ ತಗೋಬೇಕಾಗಿದೆ. ಈ ಕ್ಷಣದಲ್ಲಿ ನೀವೆಲ್ಲ ಗಡಿ ನಿರ್ಧಾರಗೊಂಡಿದ್ದೀರಿ. Academy. Second, we have Ravish Gowda. He is a national level gymnast
and is the founder of Twisted Gymnastics. Last but not the least, we have Bhavna. Let's all welcome them with a big round of applause. ಹಾಗೂ ಋಷಿಗೌಡರವರು ಋಷಭ್ ಶೆಟ್ಟಿ ಫಿಲ್ಮ್ಸ್ 2 ಶಾರ್ಟ್ ಫಿಲ್ಮ್ಗೆ ರಷ್ಯನ್ ಫಿಲ್ಮ್ ಅವಾರ್ಡ್ಸ್ ಹಾಗೂ ವಾಷಿಂಗ್ಟನ್ ಫಿಲ್ಮ್ ಅವಾರ್ಡ್ಸ್ ಇವರಿಗೆ ಲಭಿಸಿದೆ. ಇವರು ನಮ್ಮ ಹೆಮ್ಮೆಯ ಮಹಾಜನಸ್ಥ ಅಲ್ಮಿನಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ನನ್ನ ಒಂದು ಸಣ್ಣ ಇನ್ಸಿಡೆಂಟ್ ಐ ನಾಟ್ ಟೇಕ್ 2 ಮಿನಿಟ್ಸ್. ಈ ಕಾಲೇಜಿಗೆ ಜಾಯಿನ್ ಆಗಬೇಕು ಅಂದ್ರೆ ಬರೀ ಅಡ್ಮಿಷನ್ ಮಾಡ್ಕೊಂಡ್ ಬಂದಿಲ್ಲ, ಒಂದು ಬಾಟ್ಲು ರಕ್ತ ಕೊಟ್ಟು ಬಂದಿದ್ದೀನಿ ಈ ಕಾಲೇಜ್ಗೆ. ಏನಕ್ಕೆ ಅಂದ್ರೆ ನಮ್ಮ ತಿಮ್ಮೇಗೌಡ ಸರ್ ನೆನ್ಪಿರ್ಬೋದು ಅವ್ರಿಗೆ. ಒಂದ್ಸಲ ನಾನು ಮತ್ತೆ ರಿಅಡ್ಮಿಷನ್ ಆಗ್ಬೇಕು ಸರ್ ಅಂತ ಅವ್ರ ಹತ್ರ ಬಂದಿದ್ದೆ. ಅವರು ನೀವು ಪೋಲಿ ಕಣ ನೀವು ಜಾಸ್ತಿ ತರಾಟೆ ಮಾಡ್ತೀವಿ ಅಂತ ತಂದಿದ್ರು. ಅದು ತಕ್ಕಂಗೆ ಯಾರೋ ಒಬ್ರು ಬಂದ್ರು, ಸರ್ ಬ್ಲಡ್ ಬೇಕು ಸರ್ ಅಂತಂದ್ರು. ಬಾರ ನಿಂದ ಯಾವ್ದೋ ಬ್ಲಡ್ ಗ್ರೂಪ್ ಅಂದ್ರು, A+ ಅಷ್ಟೇ, ಕರ್ಕೊಂಡೋಗಿ ಅಂತಂದ್ರು. ಅಲ್ಲಿಂದ ಆಗಿದ್ದು. ಅದಾದ್ಮೇಲೆ ಸರ್ ತುಂಬಾ ಸಲ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಆ್ಯಂಡ್ ಫಾರ್ ಸಪೋರ್ಟಿಂಗ್ ಅಸ್. ನಮ್ಗೆ ಇಷ್ಟು ಕಲ್ಸ್ಕೊಟ್ರೋದಕ್ಕೆ ಆ್ಯಂಡ್ ಇಷ್ಟು ಪ್ರೋತ್ಸಾಹ ಮಾಡಿರೋದಕ್ಕೆ ಥ್ಯಾಂಕ್ ಯು ಎವ್ರಿ ಒನ್. ಇಷ್ಟ ಆಯ್ತಾ ಡ್ಯಾನ್ಸು? ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜನಾಸ್ ಅಂದ್ರೇನೆ ಒಂಥರ ಜೋಶು ಅವಾಗಿಂದನು. ಸೊ ಎಲ್ಲೇ ಹೋದ್ರಲ್ಲಿ ತುಂಬ ಕಲ್ತಿದ್ದೀನಿ ಕಾಲೇಜಲ್ಲಿ. ಒಂಥರ ಐ ಫೀಲ್ ಆಲ್ವೇಸ್ ಪ್ರೌಡ್ ನಾನು ಜನಾಸ್ ಓದಿದ್ದೀನಿ ಅಂತ. ಮತ್ತೆ ಏನೋ ಅಚೀವ್ ಮಾಡಬೇಕು, ಇಲ್ಲಿಗೆ ಬರಬೇಕು, ಮತ್ತೆ ಇನ್ನೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ. ಸೊ ನಿಮ್ಮ ವಿಶಸ್ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ, ಮತ್ತೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್. ಥ್ಯಾಂಕ್ ಯು ಅಗೇನ್, ಲವ್ ಯು. ದೊಡ್ಡ ಮಾತೆಲ್ಲ ಹೇಳಕ್ಕಾಗಲ್ಲ, ಬಟ್ ಮಹಾಜನದಲ್ಲಿ ಸೇರ್ಕೊಂಡು ಇಷ್ಟರ ಮಟ್ಟಿಗೆ ಒಂದೇನಾದ್ರು ನೃತ್ಯ ಆಗ್ಲಿ, ನಾಟಕ ಆಗ್ಲಿ ಏನಾದ್ರು ಕಲ್ತಿದ್ರೆ ಅದು ಮಹಾಜನಸಿಂದನೆ ಅಂತ ಹೇಳ್ಬೋದು. ಬಟ್ ನಮ್ಮ ಟೀಚರ್ಸ್, ಲೆಕ್ಚರರ್ಸ್ ಎಲ್ಲರನ್ನೂ ಮೀಟ್ ಮಾಡಿದ್ದು ತುಂಬಾನೇ ಖುಷಿ ಆಯಿತು. ಇದೊಂದು ವೇದಿಕೆ ಸಿಕ್ಕಿದ್ದು, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಿಮ್ಮೇಗೌಡ ಸರ್ಗಾಗ್ಲಿ, ಇನ್ಸ್ಟಿಟ್ಯೂಟ್ಗಾಗ್ಲಿ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ತಿಮ್ಮೇಗೌಡ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲಿಂದ ಆಶೀರ್ವಾದ ಮಾಡ್ಬಿಡಿ. ಎಲ್ಲರಿಗೂ ಥ್ಯಾಂಕ್ಸ್, ಯಾರು ಇಲ್ಲೆಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬರೀ ಜೋರಾದ ಚಪ್ಪಾಳೆ ನಮ್ಮ ಗ್ರೇಟ್ ಆಲ್ಮಿಸ್ಗಳಿಗೆ. ಈಗ ನಮ್ಮ ಸೂರ್ಯ, ಚಂದ್ರ, ಮೋಡ, ನಕ್ಷತ್ರಗಳನ್ನ ಸ್ಟೇಜ್ ಮೇಲೆ ಮಿನುಗ್ಸೋಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಅವರ್ ಮಹಾಜನಸ್ ರಾಮ್ಫೋರ್ಟ್ ಟೀಮ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟೀಮ್ ಅಗಸ್ತ್ಯ.
ಮಹಾಜನ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದರೆ ನಮ್ಮ ನಿರೀಕ್ಷೆ ಫಲ ಕೊಟ್ಟಿದೆ ಅಂತ ನಾವು ಭಾವಿಸ್ಕೊಳ್ತೀವಿ. ಎಲ್ಲರಿಗೂ ವಿಶೇಷವಾದಂಥ ವಂದನೆಗಳ ಸಲ್ಲಿಸ್ತೀವಿ. ಎಲ್ಲದಕ್ಕಿಂತ ಇವತ್ತು ಇಡೀ ಕಾರ್ಯಕ್ರಮದ ಯಶಸ್ವಿ ಹಿಂದೆ ಮಹಾಜನ ವಾಲಂಟಿಯರ್ಸ್ ಪಾತ್ರ ಬಹಳ ಮುಖ್ಯ. ವಾಲಂಟಿಯರ್ಸ್ ಇಲ್ಲದಂತೆ ನಾವೇನೂ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು NSS ಅವರು ಇದರಲ್ಲಿ NCC ಅವರು ಇಬ್ಬರು ಸೇರ್ಕೊಂಡಿದ್ದಾರೆ. NSS, NCC, ಮಹಾಜನ ವಾಲಂಟಿಯರ್ಸ್ ನಿಮ್ಮೆಲ್ಲರಿಗೂ ಮಹಾಜನ ವಿದ್ಯಾಸಂಸ್ಥೆ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನೀವಿಲ್ಲದೆ ಇದ್ರೆ ನಾವು ಈ ಕೆಲಸ ಮಾಡೋದಕ್ಕಾಗೋದಿಲ್ಲ. ಹೊರಗಡೆ ನಮ್ಮ ಮಹಾಜನ ಕಾಲೇಜ್ ಹುಡುಗರನ್ನ ಏನೋ ಒಂದು ರೀತಿ ನೋಡ್ತಾರೆ. ಆದ್ರೆ ನಿಜವಾಗಿ ಹೇಳ್ತೀನಿ, ನಮ್ಮ ಮಹಾಜನ ಕಾಲೇಜ್ನಲ್ಲಿ ಒಳ್ಳೆ ಹುಡುಗರಿದ್ದಾರೆ, ಒಳ್ಳೆಯ ಬದುಕು ಕೊಡುವಂಥವ್ರು ಇದ್ದಾರೆ. ಆದ್ರೆ ಬಹಳ ನೋಡೋದು ಸರಿಯಾಗಿ ನೋಡ್ಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ವಿಶೇಷವಾಗಿ ಮಹಾಜನ ವಿದ್ಯಾಸಂಸ್ಥೆ ಕೃತಜ್ಞತೆಯಿಂದ ಏರ್ಪಡ್ಕೊತಾ ಇದೆ. ಈಗ ಕೊನೆಯದಾಗಿ ಈಗಾಗಲೇ ನಮ್ಮ ಸಮಯ ಮೀರ್ತಾ ಇದೆ. ಈಗಾಗಲೇ DJ ಬಗ್ಗೆ ಪೊಲೀಸ್ ಕಮಿಷನರ್ಗೂ ದೂರು ಕೊಟ್ಬಿಟ್ಟಿದ್ದಾರೆ. ನಾವು ಒಂದು ಕಾರ್ಯಕ್ರಮ ಒನ್ ಡೇ DJ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ತಕ್ಷಣ DJ ಅನ್ನು ಪ್ರಾರಂಭ ಮಾಡಿ. ವೀಣಾ ಮೇಡಮ್ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಹೆಸರುಗಳು ನನಗೆ ಬರ್ತಾ ಇಲ್ಲ ಬಾಯಿಗೆ. ಎಲ್ಲರ ಸಹಕಾರವನ್ನ ನಾವು ಅತ್ಯಂತ ರಾಧಿಕಾ ಮೇಡಮ್ ಅವರು ಬಹುಶಃ 18 ವರ್ಷದ ಹುಡುಗಿಯಾಗಿ ಹೋದ್ರು. ನಮ್ಮ ವಿನೋದಮ್ ಅವರು 17 ವರ್ಷಕ್ಕೆ ಹೋದ್ರು. ಇದೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಮಹಾಜನ ವಾಲಂಟಿಯರ್ಸ್ ದಯವಿಟ್ಟು ನಿಮ್ಗೆ ಗೊತ್ತಿದೆ, NCC, NSS, ಮಹಾಜನ ವಾಲಂಟಿಯರ್ಸ್ ದಯವಿಟ್ಟು ಸ್ಟೇಜ್ ಬನ್ನಿ. ಎಲ್ಲರೂ ನಿಮ್ಮ ಫೋಟೋ ನಿಮ್ಗೆ ಗೊತ್ತಿದೆ. ಒಂದು ಫೋಟೋ ಇದ್ದೇ ಇರ್ತದೆ. ಮಹಾಜನ ವಾಲಂಟಿಯರ್ಸ್ ಒಂದು ಫೋಟೋ